ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಕೃಷಿ ಇಲಾಖೆಯಿಂದ ಬಂದಂತ ಹೊಸ ಅಪ್ಡೇಟ್ ಮತ್ತು ಪಿಎಂ ಕಿಸಾನ್ ಯೋಜನೆಯ ಹಣ ಹಾಗೂ ಬೆಳೆ ಪರಿಹಾರ ಹಣ, ಬೆಳೆ ವಿಮೆ ಹಣ, ಹಾಗೆ ಇತರೆ ನಿಮಗೆ ರೈತರಿಗೆ ಬರುವಂತಹ ಸ್ಕೀಮ್ಗಳು ಇವೆಲ್ಲವೂ ನಿಲ್ಲುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಸ್ನೇಹಿತರೆ. ಯಾಕೆಂದ್ರೆ ನೀವು ಈಗ KYC ಮಾಡಿಸ್ತಾ ಇದ್ರೆ ನಿಮ್ಮ ಒಂದು ಈ ಎಲ್ಲಾ ಸೌಲಭ್ಯಗಳು ನಿಲ್ಲುವಂತ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಇದರ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ತಿಳಿಸ್ತೇನೆ, ಯಾಕೆ ನಿಲ್ಲುತ್ತೆ ಏನು ಅನ್ನೋದನ್ನ. ನೀವು ಅದಕ್ಕೂ ಮುಂಚೆ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂತ ಮುಂದಿನ ವಿಡಿಯೋ ನೋಟಿಫಿಕೇಶನ್ಸ್ ಗಳು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು, ನಾನು ಇವಾಗ ಕರ್ನಾಟಕ ಇಲಾಖೆ ಒಂದು ಕೃಷಿ ಇಲಾಖೆ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಈ ಕೆಳಗಡೆ ಹಂಗ ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಿದಾಗ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಕಿಸಾನ್ ಅಂದ್ರೆ ಕಿಸಾನ್ ಅಂದ್ರೆ ಇಲ್ಲಿ ಪಿಎಂ ಕಿಸಾನ್ ಕಿಸಾನ್ ಅಂತಿದೆ. ಕಿಸಾನ್ ಅಂದ್ರೆ ಕರ್ನಾಟಕದ ಒಂದು ಕಿಸಾನ್ ಯೋಜನೆ ಆಗಿದೆ ಸ್ನೇಹಿತರೆ. ಜಸ್ಟ್ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು, ಕಿಸಾನ್ ಕರ್ನಾಟಕ ಕೃಷಿ ಇಲಾಖೆ ಅಂತ ವೆಬ್ಸೈಟ್ ಓಪನ್ ಆಗಿದೆ. ಜಸ್ಟ್ ನೀವು ಇಲ್ಲಿ ರೈತರ ನೋಂದಣಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಈ ರೈತರ ನೋಂದಣಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೂಲೆಯಲ್ಲಿ ಒಂದು ಸಿಟಿಜನ್ ಲಾಗಿನ್ ಇದೆ. ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಮಾರ್ಕ್ ಆಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಸಿಟಿಜನ್ ಲಾಗಿನ್ ಅಂತಿದೆ. ಅಂದ್ರೆ ಸಿಟಿಜನ್ ಲಾಗಿನ್ ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಆ ರೈತರ ಒಂದು ಲಾಗಿನ್ ಐಡಿ ಆಗಿದೆ. ಈ ಲಾಗಿನ್ ಐಡಿ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಫಸ್ಟ್ನೇದು ನಿಮ್ಮ ಒಂದು ಮೊಬೈಲ್ ನಂಬರ್, ಪಾಸ್ವರ್ಡ್ ಅನ್ನ ಹಾಕ್ಬಿಟ್ಟು ಇಲ್ಲಿ ಕೆಳಗಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನ ಎಂಟರ್ ಮಾಡ್ಬಿಟ್ಟು ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಈ ರೀತಿಯಾಗಿ ಪೇಜ್ ಅಂದ್ರೆ ಇವೆಲ್ಲ ಎರಡನ್ನ ಎಂಟರ್ ಮಾಡ್ಬಿಟ್ಟು ಜಸ್ಟ್ ನೀವು ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಜಸ್ಟ್ ನೀವು ಆ OTP ಅನ್ನ ಎಂಟರ್ ಮಾಡ್ಬೇಕಾಗತ್ತೆ. ನೀವು ಆ OTP ಅನ್ನ ಎಂಟರ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತಹ ಒಂದು ಕ್ಯಾಪ್ಚಾ ಕೋಡ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ನಿಮ್ಮ ಒಂದು ಕ್ಯಾಪ್ಚಾ ಕೋಡ್ ಎಂಟರ್ ಆದ ನಂತರ ನೀವು ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಕೆಳಗಡೆ KYC ಹಾಗೂ ಫಾರ್ಮರ್ ಕನ್ಸೆಂಟ್ ಅಂತ ಇದೆ. ಇವೆರಡನ್ನು ನೀವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಕಂಪ್ಲೀಟ್ ಮಾಡದೇ ಇದ್ರೆ ನಿಮಗೆ ಮುಂಬರುವಂತಹ ಸ್ಕೀಮ್ಗಳು ಯಾವುದೇ ಕಾರಣಕ್ಕೂ ನಿಮಗೆ ತಲುಪೋದಿಲ್ಲ ಸ್ನೇಹಿತರೆ. ಹೌದು, ಇದೊಂದೇ ಸ್ಕೀಮ್ ಅಂತ ಅಲ್ಲ. ನಿಮ್ಗೆ ಈಗ ಕೃಷಿ ಇಲಾಖೆಯಿಂದ ಸಣ್ಣ ಠೇವಣಿ ಪ್ರಮಾಣ ಪತ್ರದಲ್ಲಿ ಬೇಕಾದಂತಹ ಅಂದ್ರೆ ನೀವು ಸಣ್ಣ ರೈತರಾಗಿರ್ಬೋದು, ಇಂತಹ ಮತ್ತೆ ಹಾಗೆ ಅದೇ ರೀತಿಯಾಗಿ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಈ ರೀತಿಯಾಗಿ ನಿಮ್ಗೆ ಸಿಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರಿಗೂ ಈ ಯೋಜನೆಗಳನ್ನ ಕೊಡ್ಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗಾಗಿ ಈ ಹಿಂದೆ ಪ್ರತಿಯೊಂದನ್ನು ಸ್ಕೀಮ್ ಗಳನ್ನ ಕೊಡ್ತಾ ಇತ್ತು. ಆದ್ರೆ ಈಗ ಈ ಒಂದು ಸ್ಕೀಮ್ ಗಳಿಗೆ ಈ ಒಂದು ಸೆಂಟ್ರಲ್ ಐಡಿ ಕಡ್ಡಾಯಗೊಳಿಸಿದ್ದಾರೆ. ಈ ಸೆಂಟ್ರಲ್ ಐಡಿ ನೀವು ಕರ್ನಾಟಕದಲ್ಲಿರುವಂತ ಕಿಸಾನ್ ಐಡಿಗೆ KYC ಫಾರ್ಮರ್ ಕನ್ಸೆಂಟ್ ನೀವು ಮಾಡಿದ್ರೆ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಅಂದ್ರೆ ನಿಮ್ಮ ಒಂದು ಸೆಂಟ್ರಲ್ ಐಡಿ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಸೆಂಟ್ರಲ್ ಐಡಿ ಕ್ರಿಯೇಟ್ ಆದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಹಾಗೂ ನಿಮ್ಮ ಒಂದು ಜಮೀನಿನ ಪಹಣಿ ಅಂದ್ರೆ RTC ನಂಬರ್ ಅನ್ನ ನೀವು ಎಂಟರ್ ಮಾಡ್ಬಿಟ್ಟು, ಅಂದ್ರೆ ಅದು ನೀವು ಇಲ್ಲಿ ಮಾಡುವ ಹಾಗಿಲ್ಲ, ಈ ಒಂದು ವೆಬ್ಸೈಟ್ ಅಲ್ಲಿ ಮಾಡುವ ಹಾಗಿಲ್ಲ. ನೀವು ಸೆಂಟ್ರಲ್ ಐಡಿ ಅಂದ್ರೆ ನಿಮ್ಮೊಂದು ಕರ್ನಾಟಕದಲ್ಲಿರುವಂತಹ ನಿಮ್ಮೊಂದು ಗ್ರಾಮ ಕೇಂದ್ರ ಆಗಿರ್ಬೋದು ಹಾಗೂ ಬೆಂಗಳೂರನ್ನಾಗಿರ್ಬೋದು, ನಿಮ್ಮ ಹತ್ತಿರದಲ್ಲಿರುವಂತಹ ಕೃಷಿ ಕೇಂದ್ರಗಳಲ್ಲಾಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಅಲ್ಲಿ ಹೋಗ್ಬಿಟ್ಟು ನೀವು KYC ಅನ್ನ ಕಂಪ್ಲೀಟ್ ಮಾಡ್ಕೊಂಡು ನೀವು ಸೆಂಟ್ರಲ್ ಅಂದ್ರೆ ನಿಮ್ಗೆ ಮುಂಬರುವಂತಹ ಸ್ಕೀಮ್ಗಳು ಪ್ರತಿಯೊಂದನ್ನು ನಿಮ್ಗೆ ದೊರಕುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ರೈತರಾಗಿದ್ದಲ್ಲಿ ಬೇಗನೆ KYC ಹಾಗೂ ಸೆಂಟ್ರಲ್ ಐಡಿನ ಕ್ರಿಯೇಟ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಮುಂಬರುವಂತ ಯಾವುದೇ ಸ್ಕೀಮ್ಗಳು ನಿಮ್ಗೆ ದೊರಕೋದಿಲ್ಲ ಸ್ನೇಹಿತರೆ. ಯಾಕೆಂದ್ರೆ ತುಂಬಾ ರೈತರು ಇದನ್ನ ತಲೆಗೆ ತಗೊಳ್ತಾ ಇಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಬೇರೆ ಒಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಈ ಒಂದು ಎಷ್ಟೋ ಜನ ಗ್ರಾಮ ಕೇಂದ್ರಗಳಲ್ಲಿ ಯಾರು ಸಹ ರೈತರು ಹೋಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಕೃಷಿ ಕೇಂದ್ರಕ್ಕೆ ಹಾಗೂ ಗ್ರಾಮ ಕೇಂದ್ರಕ್ಕೆ ಭೇಟಿ ನೀಡಿ ಪ್ರತಿಯೊಬ್ರು ಇದರ ಉಪಯೋಗನ ಪಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ವಿಡಿಯೋ ಶೇರ್ ಮಾಡಿ. ನೀವು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಹಾಗೂ ನಿಮ್ಗೆ ವಿಡಿಯೋ ನಿಮ್ಗೆ ತಲುಪಿದೆ ಅನ್ಕೊಂತೀನಿ. ಜೊತೆಗೆ ಈ ರೈತರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಕೊಂತೀನಿ. ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ಆದಷ್ಟು ಎಲ್ಲರೂ ಈ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.